ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ದ ಬಿಗಿನಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಲೆಫ್ಟ್ ಓವರ್ ಹಲಸಂದೆ ಪಲ್ಯನ ಯಾವ ಥರ ಹಲಸಂದೆ ವಡಾ ಥರ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಲೆಫ್ಟ್ ಓವರ್ ಹಲಸಂದೆ ಕಾಳು ಪಲ್ಯ. ಆ ಹಲಸಂದೆ ಕಾಳು ಪಲ್ಯ ಏನಿರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕೋಣ. ಆಮೇಲೆ ಸ್ವಲ್ಪ 1-2 ಪೀಸ್ ಶುಂಠಿ, ಮತ್ತು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ. ಇದನ್ನೆಲ್ಲ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿಯಾಗಿದೆ. ಈ ಹಲಸಂದೆ ಕಾಳನ್ನ ನೀಟಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನ ಸೇರಿಸೋಣ. ಸೊ ಕಡಲೆ ಹಿಟ್ಟು ಹಾಕೋದ್ರಿಂದ ಬೋಂಡ ಅಥವಾ ಹಲಸಂದೆಕಾಯಿ ವಡ ಗರ್ಗರಿಯಾಗಿ ಬರುತ್ತೆ ಆ್ಯಕ್ಚುಲಿ. ಇಲ್ಲಾಂದರೆ ಅದು ಫುಲ್ ನೀರಿನಂಶ ಇರುತ್ತೆ, ಸೊ ಅದು ನೀಟಾಗಿ ಫ್ರೈ ಆಗೋಲ್ಲ. ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದನ್ನ ಕಲಿಸ್ಕೊಳ್ಳೋಣ. ಸೊ ಇದು ನಮಗೆ ವಡೆ ಮಾಡೋಕ್ಕೆ ವಡೆ ಥರ ಫೈನಾಗಿರೋ ಹಿಟ್ಟು ಹದ ಆಗಿರಬೇಕು ಆ್ಯಕ್ಚುಲಿ. ಅಂದರೆ ಮಾತ್ರ ನಮಗೆ ಬಜ್ಜಿ ಅಥವಾ ಹಲಸಂದೆ ಕಾಳು ವಡ ನೀಟಾಗಿ ಬರುತ್ತೆ. ಸೊ ವಡಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾದ್ರೇ ನಾನು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಕಾದಿದೆ. ವಡೆ ಅಥವಾ ಬಜ್ಜಿನ ಹಾಕೋಣ. ಕಾದಿರೋ ಎಣ್ಣೆಯಲ್ಲಿ ತುಂಬ ಹೈ ಫ್ಲೇಮು ಬೇಡ ಮತ್ತು ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಲಸಂದೆ ವಡೆನ ಫ್ರೈ ಮಾಡೋಣ. ಎಷ್ಟು ನೀಟಾಗಿ ವಡೆ ಬರ್ತಾಯಿದೆ. ವಡೆ ಶೇಪ್ ಥರ ಇಲ್ಲ, ಬಟ್ ಪಕೋಡ ಥರ ಅಂದ್ಕೊಳ್ಬೋದು, ಹಲಸಂದೆ ಕಾಳು ಪಕೋಡ. ಸೊ ನಾನಿವಾಗ ಪಕೋಡನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕು, ಸೊ ದ್ಯಾಟ್ ಅದು ಹಲಸಂದೆ ಕಾಳ್ದು ಹಸಿ ವಾಸನೆ ಎಲ್ಲ ಇರುತ್ತಲ್ವ. ಬಿಕಾಸ್ ನಾವು ಪಲ್ಯದಿಂದ ವಡೆ ಅಥವಾ ಬಜ್ಜಿನ ಮಾಡ್ತಾ ಇರೋದು. ಅದನ್ನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ವಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಬಿಸಿ ಬಿಸಿಯಾಗಿ ಎಣ್ಣೆ ಕಾದ ಮೇಲೇ ನಾವು ಬಜ್ಜಿ ಅಥವಾ ವಡೆನ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಫ್ರೈ ಆಗಿರಲ್ಲ ವಡೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಕೆಂಬಣ್ಣ ಥರ ಬಂದಿದೆ ಇವಾಗ ವಡೆ. ಅದನ್ನ ಒಂದು ಪ್ಲೇಟಲ್ಲಿ ನಾವು ಎತ್ತಿಟ್ಕೊಳ್ಬೇಕು. ಸೊ ವಡೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ. ಇದು ಲೆಫ್ಟ್ ಓವರ್ ಹಲಸಂದೆ ವಡೆ ಥರ ಅನಿಸ್ತಾ ಇಲ್ಲ, ನಾರ್ಮಲ್ ವಡೆ ಥರ ಕಾಣ್ತಾ ಇದೆ. ಸೊ ಇವಾಗ ನಾನು ಸ್ವಲ್ಪ ಆನಿಯನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಹಿಟ್ಟಿತ್ತಲ್ವ ಹಲಸಂದೆ ಕಾಳು ಪೇಸ್ಟ್ ಮಾಡಿರೋದು, ಅದರ ಜೊತೆ ನಾನು ಸ್ವಲ್ಪ ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಮತ್ತು ಇವಾಗ ಬಜ್ಜಿನ ಹಾಕ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಫ್ಲೇವರ್ ಆಗಿ ಇರಲಿ ಅಂತ. ಅದು ಪ್ಲೇನ್ ನಾನು ಈರುಳ್ಳಿ ಹಾಕ್ದೇ ಒಂದು ಟೈಮ್ ಮಾಡಿದೆ ವಡೆ. ಸೊ ಇವಾಗ ಈರುಳ್ಳಿನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಣ್ಣೆಯಲ್ಲಿ ಹಾಕಿದ್ದೀನಿ ಬಜ್ಜಿನ, ಹಲಸಂದೆ ಕಾಳು ಬಜ್ಜಿ. ಸೊ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಕೆಂಬಣ್ಣ ಬರೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಮಾತ್ರ ಒಳಗಡೆ ಇರೋದು ಹಸಿ ಹಿಟ್ಟೆಲ್ಲ ಬೆಂದಿರುತ್ತೆ. ತುಂಬ ಬೇಗನೆ ತೆಗೆದ್ಬಿಟ್ರೆ ಅದು ಹಸಿ ಹಲಸಂದೆ ಕಾಳು ತಿಂದಿರೋ ಥರ ಆಗಿರುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಬಣ್ಣ ಬರೋ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ವಡೆನ ತೆಗಿಬೋದು. ನೋಡ್ಬೋದು ಬಜ್ಜಿ ಅಥವಾ ವಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಯಾವತ್ತಾದರೂ ಹಲಸಂದೆ ಕಾಳು ಮಿಕ್ಕಿರೋದನ್ನ ಈ ಥರ ವಡೆ ಅಥವಾ ಬಜ್ಜಿ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ಯು ಲೈಕ್ ದಿಸ್ ರೆಸಿಪಿ. ಹಲಸಂದೆ ಕಾಳು ವಡೆನ ಕೊಕೊನಟ್ ಚಟ್ನಿ ಜೊತೆ ನಾವು ಸವಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.